ಶ್ರೀ ಗುರುಭ್ಯೋ ನಮಃ. ಈ ಹಿಂದಿನ ಕಥೆಯಲ್ಲಿ ಇಕ್ಷ್ವಾಕು ವಂಶದ ಅನೇಕ ಜನ ಮಹಾರಾಜರು ಗಂಗೆಯನ್ನ ಸ್ವರ್ಗದಿಂದ ಭೂಲೋಕಕ್ಕೆ ತರುವುದಕ್ಕಾಗಿ ಪ್ರಯತ್ನಪಟ್ಟು ವಿಫಲರಾಗಿದ್ದು, ಕೊನೆಗೆ ಭಗೀರಥ ಬ್ರಹ್ಮನ ಅನುಗ್ರಹವನ್ನು ಪಡೆದುಕೊಂಡು ಗಂಗೆಯನ್ನ ಭೂಮಿಗೆ ಇಳಿಸಲಿಕ್ಕೆ ಸಿದ್ಧನಾಗಿದ್ದು ಮತ್ತು ಗಂಗೆಯ ಭಾರವನ್ನ ಶಿವನೇ ಹೊರಲಿಕ್ಕೆ ಸಮರ್ಥ ಅನ್ನುವ ಸಂಗತಿಯನ್ನ ಚತುರ್ಮುಖ ಬ್ರಹ್ಮನಿಂದ ತಿಳಿದುಕೊಂಡು, ಚತುರ್ಮುಖ ಬ್ರಹ್ಮ ಆತ ಶಿವ ಪ್ರಸನ್ನನಾಗಬೇಕಾದ್ರೆ ಅವನನ್ನು ಕುರಿತು ತಪಸ್ಸು ಮಾಡಬೇಕು ಅಂತ ಹೇಳಿದ ಈ ಎಲ್ಲ ಘಟನೆಗಳನ್ನು ನೋಡಿದ್ವಿ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 43ನೇ ಸರ್ಗದಲ್ಲಿ ಹೀಗೆ ಕಥೆ ಮುಂದುವರೆದಿದೆ. ದೇವಲೋಕಕ್ಕೆ ಹೊರಟು ಹೋದ ಚತುರ್ಮುಖ ಬ್ರಹ್ಮ ಮುಂದೆ ಭಗೀರಥ ಬಲಗಾಲಿನ ಹೆಬ್ಬೆರಳ ಮೇಲೆ ನಿಂತುಕೊಂಡು 1 ವರ್ಷ ಕಾಲ ಉಮಾಪತಿಯಾದ ಶಂಕರನನ್ನು ಕುರಿತು ತಪಸ್ಸು ಮಾಡಿದ. 1 ವರ್ಷ ಕಳೆದ ಬಳಿಕ ಪಶುಪತಿ ಆತನಿಗೆ ಪ್ರತ್ಯಕ್ಷನಾದ. ನಿನಗೆ ಪ್ರಿಯವಾದಂಥ ಕಾರ್ಯವನ್ನು ಮಾಡಿಕೊಡ್ತೇನೆ, ಪರ್ವತರಾಜನ ಹಿರಿಯ ಪುತ್ರಿಯಾದ ಗಂಗಾದೇವಿಯನ್ನ ನನ್ನ ತಲೆಯ ಮೇಲೆ ಧಾರಣೆ ಮಾಡ್ತೇನೆ. ಹೀಗೆ ಶಿವ ಭಗೀರಥನಿಗೆ ಹೇಳಿದ ಮೇಲೆ ಗಂಗೆ ದೊಡ್ಡ ರೂಪವನ್ನು ತಾಳಿ ಅಸಾಧ್ಯವಾದಂತಹ ವೇಗದಿಂದ ಕೂಡಿದವಳಾಗಿ ಆಕಾಶದಿಂದ ಪರಶುವಿನ ತಲೆಯ ಮೇಲೆ ಧುಮುಕಿದಳು. ಆಗ ಆಕೆ ಹೀಗೆ ವಿಚಾರ ಮಾಡಿದಳು, ನನ್ನನ್ನು ಧಾರಣೆ ಮಾಡಲಿಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ ಈ ಪರಶಿವ, ಇವನನ್ನು ಸೆಳೆದುಕೊಂಡು ಪಾತಾಳ ಲೋಕಕ್ಕೆ ಹೊರಟು ಹೋಗ್ತಾನೆ. ಗಂಗಾದೇವಿಯ ದುರಭಿಮಾನ, ಅವಳ ದುರಾಲೋಚನೆ ಇದೆಲ್ಲವನ್ನು ಸರ್ವಜ್ಞನಾದ ತ್ರಿನೇತ್ರನಾದಂಥ ಹರ ತಿಳಿದುಕೊಂಡು ಅವಳನ್ನ ತನ್ನ ಜಟಾಜೂಟದಲ್ಲಿ ಅಡಗಿಸಿಕೊಂಡು ಅವಳನ್ನು ಸೋಲಿಸಿ ಬಿಡಬೇಕು, ಅವಳ ದರ್ಪವನ್ನು ಮುರಿಯಬೇಕು ಅಂತ ನಿರ್ಧಾರ ಮಾಡಿದ. ಆ ಜಟಾಮಂಡಲ ದೊಡ್ಡ ಗುಹೆಯಂತೆ ಇತ್ತು. ಆ ಗುಹೆಯಂತೆ ಇದ್ದಂತಹ ದೊಡ್ಡ ಪ್ರಮಾಣದ ಜಟಾಮಂಡಲದಲ್ಲಿ ಆ ಗಂಗೆ ಬಂದು ಬಿದ್ದಳು. ಆ ಜಟಾಮಂಡಲವನ್ನು ಸೀಳಿಕೊಂಡು ಭೂಮಿಗೆ ಹೋಗಬೇಕು ಅಂತ ಬಹಳವಾಗಿ ಪ್ರಯತ್ನ ಪಟ್ಟಳು. ಆದರೆ ಅವಳಿಗೆ ಸಾಧ್ಯವೇ ಆಗಲಿಲ್ಲ. ಅನೇಕ ವರ್ಷಗಳ ಕಾಲ ಶಿವನ ಜಟಾಮಂಡಲದಲ್ಲಿ ಆಕೆ ಸುತ್ತಾಡ್ತಾ ಇದ್ಲು. ಅದನ್ನು ನೋಡಿ ಭಗೀರಥ ರಾಜ ಪರಶಿವನನ್ನು ಕುರಿತು ಮತ್ತೆ ಘೋರವಾದ ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆಗ ಪರಶಿವ ಪ್ರೀತನಾಗಿ ತನ್ನ ಜಟಾಮಂಡಲದಲ್ಲಿ ಅಡಗಿಕೊಂಡಿದ್ದಂಥ ಗಂಗಾ ನದಿಯನ್ನ ಬ್ರಹ್ಮನದಿಯವರಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಬಿಂದು ಸರೋವರದಲ್ಲಿ ವಿಸರ್ಜನೆ ಮಾಡಿದ. ಅವು 7 ಪ್ರವಾಹಗಳು ಹೊರಟವು. ಪ್ಲಾದಿನಿ, ಪಾವನಿ, ನಲಿನಿ ಅನ್ನುವಂಥ 3 ಪ್ರವಾಹಗಳು ಪೂರ್ವ ದಿಕ್ಕಿಗೆ ಹರಿದವು. ಸುಚಕ್ಷು, ಸೀತ ಮತ್ತು ಸಿಂಧು ಅನ್ನುವಂಥವು ಪಶ್ಚಿಮ ದಿಕ್ಕಿಗೆ ಹರಿದವು. 7ನೇ ಪ್ರವಾಹ ಏನಿತ್ತು ಅದು ಭಗೀರಥನನ್ನ ಅನುಸರಿಸಿಕೊಂಡು ಆತನ ಹಿಂದೆ ಹೊರಟಿತ್ತು. ಭಗೀರಥ ದಿವ್ಯವಾದಂತಹ ರಥದಲ್ಲಿ ಕುಳಿತುಕೊಂಡಿದ್ದ. ಆ 7ನೇ ಪ್ರವಾಹ ಅವನ ಹಿಂದೆ ಹೊರಟಿತ್ತು. ಗಂಗೆಗೆ ತ್ರಿಪಥಗ ಅಂತ ಹೆಸರು. ಪಥ ಅಂದ್ರೆ ಮಾರ್ಗ ಅಂತ ಅರ್ಥ. ತ್ರಿಪಥ ಅಂದ್ರೆ 3 ಮಾರ್ಗಗಳು. 3 ಮಾರ್ಗಗಳಲ್ಲಿ ಸಂಚಾರ ಮಾಡುವವಳು ಅನ್ನುವ ಅರ್ಥದಲ್ಲಿ ಅವಳಿಗೆ ತ್ರಿಪಥಗ ಅಂತ ಹೆಸರು. ಸ್ವರ್ಗ, ಆಕಾಶ ಮತ್ತು ಭೂಮಿಗಳಲ್ಲಿ ಅವಳು ಹರಿದಿದ್ದರಿಂದ ತ್ರಿಪಥಗ ಅನ್ನುವ ಹೆಸರಿಗೆ ಅರ್ಥವನ್ನು ನಾವು ಕಲ್ಪನೆ ಮಾಡಬಹುದು. ಅದಲ್ಲದೆ ಪೂರ್ವ ದಿಕ್ಕಿಗೆ 3 ಪ್ರವಾಹಗಳು, ಪಶ್ಚಿಮ ದಿಕ್ಕಿಗೆ 3 ಪ್ರವಾಹಗಳು ಮತ್ತು ಭಗೀರಥನನ್ನು ಅನುಸರಿಸಿ ಪಾತಾಳ ದಿಕ್ಕಿನ ಕಡೆಗೆ 1 ಪ್ರವಾಹ ಹರಿದಿದ್ದರಿಂದಲೂ ತ್ರಿಪಥಗ ಅನ್ನುವ ಹೆಸರು ಅವಳಿಗೆ ಬಂತು. ಗಂಗಾ ತ್ರಿಪಥಗಾಮಿನಿ ಅಂತ ಕೋಶಾದಿಗಳಲ್ಲಿ ಸಿಗುವ ಶಬ್ದಕ್ಕೆ ಅರ್ಥವನ್ನು ಕಂಡುಕೋಬೇಕು. ಆ ಗಂಗೆಯ ಪುಣ್ಯ ಜಲ ಎಲ್ಲಾ ಕಡೆ ಹರಡಿಕೊಂಡಿತು. ಆ ಪ್ರವಾಹದಲ್ಲಿ ನಾನಾ ರೀತಿಯಾದಂತಹ ಪ್ರಾಣಿಗಳು, ಮೀನು, ಆಮೆ,
ಶುಂಶುಮಾರ ಅನ್ನುವಂಥ ಒಂದು ಪ್ರಾಣಿ, ಈ ರೀತಿಯಾದಂಥ ನಾನಾ ಪ್ರಾಣಿಗಳು ಆ ಗಂಗೆಯ ಶರೀರದ ನೀರಿನಲ್ಲಿ ಆಶ್ರಯ ಪಡೆದುಕೊಂಡಿದ್ದವು. ದೇವತೆಗಳು, ಋಷಿಗಳು, ಗಂಧರ್ವರು, ಯಕ್ಷರು ಅವರೆಲ್ಲರೂ ಗಂಗಾ ನದಿ ಭೂಲೋಕದಲ್ಲಿ ಹರಿಯುತ್ತಿರುವುದನ್ನು ನೋಡಲಿಕ್ಕೆ ಕುತೂಹಲವುಳ್ಳವರಾಗಿ ಅಲ್ಲಿಗೆ ಬಂದರು. ಕೆಲವರು ದೇವತೆಗಳು ಕುದುರೆಯ ಮೇಲೆ, ಕೆಲವರು ಆನೆಯ ಮೇಲೆ, ಹೀಗೆ ನಾನಾ ರೀತಿಯಾದಂಥ ವಾಹನಗಳನ್ನು ಏರಿ ಅವರು ಅಲ್ಲಿಗೆ ಬಂದರು. ಗಂಗೆಯ ಸುಳಿಗಳಿಂದ ಕೂಡಿದಂಥ, ನಾನಾ ರೀತಿಯಾದ ಜಲಚರಗಳಿಂದ ಕೂಡಿದಂಥ, ಹಂಸ ಮೊದಲಾದ ಪಕ್ಷಿಗಳಿಂದ ಕೂಡಿದಂಥ ಆ ಪ್ರವಾಹವನ್ನು ಅಲ್ಲಿ ನೆರೆದಿದ್ದಂಥ ಎಲ್ಲ ದೇವಾನುದೇವತೆಗಳು, ಯಕ್ಷಾದಿಗಳು ನೋಡಿ ಆನಂದಿಸಿದರು. ತತ್ರ ಋಷಿಗಣ ಗಂಧರ್ವಾಹ ವಸುಧಾತಲ ವಾಸಿನಃ ಭವಾಂಗ ಪತಿತಂ ತೋಯಂ ಪವಿತ್ರಮಿತಿ ಪಸ್ಪೃಶು. ಈಶ್ವರನ ತಲೆಯಿಂದ ಹೊರಟಂತಹ ತೀರ್ಥ ಬಹಳ ಪವಿತ್ರವಾದದ್ದು ಅನ್ನುವ ಕಾರಣಕ್ಕಾಗಿ ಋಷಿ ಮಹರ್ಷಿಗಳು, ಗಂಧರ್ವ ಯಕ್ಷರು ಎಲ್ಲರೂ ಕೂಡ ಅದು ಬಹಳ ಪವಿತ್ರವಾದದ್ದು ಅಂತ ಸ್ಪರ್ಶ ಮಾಡಿದರು. ಎಷ್ಟೆಷ್ಟೋ ಜನ ದೇವತೆಗಳು, ರಾಕ್ಷಸರು, ಗಂಧರ್ವರೆಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ತಪಸ್ವಿಗಳಿಂದ ಶಾಪವನ್ನು ಪಡೆದು ಭೂಲೋಕದಲ್ಲಿ ಜನ್ಮ ತಾಳಿದ್ರು. ಅವರೆಲ್ಲರೂ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಪಾಪವನ್ನು ತೊಳೆದುಕೊಂಡರು, ಶಾಪ ವಿಮುಕ್ತರಾಗಿ ತಮ್ಮ ಮೂಲ ಸ್ವರೂಪವನ್ನು ಸೇರಿದ್ರು, ತಮ್ಮ ತಮ್ಮ ಲೋಕಗಳಿಗೆ ಅವರು ತಲುಪಿದರು. ಮತ್ತೆಷ್ಟೋ ಜನ ಕೇವಲ ಗಂಗಾ ನದಿಯ ಸ್ಪರ್ಶ ಮಾಡೋದಿರಲಿ, ಅದರ ದರ್ಶನ ಮಾತ್ರದಿಂದ ಸಂತುಷ್ಟರಾದರು. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಅಂತ ಶ್ಲೋಕ ತಿಳಿದೆಯೋ. ಮುಂದಿನ ಪಾಠ ನೆನಪಿಗೆ ಬರ್ತಿಲ್ಲ. ಗಂಗೆಗೆ ನೀವು ಹೋಗಿ ಅದನ್ನು ನೋಡಿ ಅಲ್ಲಿ ಸ್ನಾನ ಮಾಡಬೇಕು ಅಂತಿಲ್ಲ. ಎಷ್ಟೋ ಮೈಲಿಗಳು ದೂರದಲ್ಲೇ ಇದ್ದು ಗಂಗೆ ಗಂಗೆ ಅಂತ ಅಂದರೂ ಸಾಕು. ಆ ಪ್ರಭಾವದಿಂದ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಪುಣ್ಯವನ್ನು ಪಡೆದುಕೊಂಡು ವಿಷ್ಣು ಲೋಕವನ್ನು ಮನುಷ್ಯ ತಲುಪ್ತಾನೆ. ಅದಕ್ಕಾಗಿ ಮುಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತೆ. ಅದಕ್ಕಾಗಿ ಸ್ನಾನ ಮಾಡುವಂಥ ನೀರಿನಲ್ಲಿಯೂ ಗಂಗೆ ಮೊದಲಾದಂಥ ನದಿಗಳ ಸನ್ನಿಧಾನ ಇದೆ ಅಂತ ಮನುಷ್ಯ ಮನೆಯಲ್ಲೇ ಸ್ನಾನ ಮಾಡಿದ್ರು ಅಂತ ಎಲ್ಲ ಅನುಸಂಧಾನವನ್ನು ಮಾಡ್ಕೊಳ್ಬೇಕು. ಅದಕ್ಕಾಗಿ ಸ್ನಾನ ಮಾಡುವ ಪಾತ್ರೆಗೆ ಗಂಗಾಳ ಅಂತ ಹೆಸರು ಅನ್ನೋಸ್ತಕವಾಗಿ ಬಂತು. ಅಲ್ಲಿ ಎಲ್ಲ ದೇವತೆಗಳು ಕೂಡ ಭಗೀರಥನನ್ನು ಅನುಸರಿಸಿ ಮುಂದೆ ಹೋದರು. ಹಾಗೆ ಆಕೆ ಹೋಗ್ತಿದ್ದಾಗ ಮಹಾತ್ಮನಾದಂತಹ ಜನ್ಮ ಮಹರ್ಷಿಯ ಯಜ್ಞಶಾಲೆಯನ್ನು ಪ್ರವೇಶಿಸಿದಳು. ಆ ಯಜ್ಞಶಾಲೆಯನ್ನು ಅವಳು ಮುಳುಗಿಸಿಬಿಟ್ಲು. ಜನ್ಮು ಸಿಟ್ಟು ಮಾಡಿಕೊಂಡ. ಈ ಗಂಗಾದೇವಿಯ ಗರ್ಭಭಂಗ ಮಾಡ್ತೇನೆ ಅಂತ ಆಲೋಚನೆ ಮಾಡಿ ತನ್ನ ಯೋಗ ಶಕ್ತಿಯಿಂದ ಆ ಗಂಗಾದೇವಿಯ ನೀರೆಲ್ಲವನ್ನು ಕೂಡ ಪೂರ್ಣವಾಗಿ ಕುಡಿದು ಬಿಟ್ಟ. ಆ ಜನ್ಮ ಮಹರ್ಷಿಯ ಶಕ್ತಿಯನ್ನು ನೋಡಿ ಅವರೆಲ್ಲರಿಗೂ ಆಶ್ಚರ್ಯ ಆಯಿತು. ಮುಂದೆ ಅವರು ಸ್ತೋತ್ರ ಮಾಡಿದರು. ಗಂಗೆಯನ್ನು ಹೊರಗೆ ಬಿಟ್ಟರೆ ಇವಳನ್ನು ನಿನ್ನ ಮಗಳು ಅಂತ ನಾವು ಮಾನ್ಯ ಮಾಡ್ತೇವೆ ಅಂತ ಮಹರ್ಷಿಗೆ ನಿವೇದನೆ ಮಾಡಿದರು. ತನ್ನ ಎರಡು ಕಿವಿಗಳ ಮೂಲಕ ಗಂಗಾ ನದಿಯನ್ನು ಆತ ಹೊರಗೆ ಬಿಟ್ಟ. ಆ ಕಾರಣಕ್ಕಾಗಿ ಜಹ್ನುವಿನ ಮಗಳಾದ್ರಿಂದ ಜಹ್ನು ಸುತ ಅಥವಾ ಜಾಹ್ನವಿ ಅಂತ ಹೆಸರನ್ನು ಅವಳು ಪಡೆದುಕೊಂಡ್ಳು. ಮುಂದೆ ಭಗೀರಥನನ್ನು ಅನುಸರಿಸಿ ಮುಂದೆ ಹೋದಳು. ಸಗರನ ಮಕ್ಕಳು ಅಗೆದಿದ್ದಂಥ ಅನೇಕ ಸಹಸ್ರ ಯೋಜನೆ ವಿಸ್ತಾರವಾದಂಥ ಭೂಭಾಗ ಏನಿತ್ತು ಅದನ್ನೆಲ್ಲವನ್ನು ತನ್ನ ನೀರಿನಿಂದ ತುಂಬಿದಳು. ಮುಂದೆ ಪಾತಾಳವನ್ನು ಸೇರಿಕೊಂಡು ಆ ಪಾತಾಳವನ್ನು ಸೇರಿಕೊಂಡು ಭಸ್ಮೀಭೂತರಾಗಿ ಬಿದ್ದಿದ್ದಂಥ ತನ್ನ 60,000 ಜನ ಮುತ್ತಜ್ಜಂದ್ರು ಏನಿದ್ರು ಅವರಿಗೆ ಆತ ಅವರ ಭಸ್ಮವನ್ನು ಆ ಜಲದಲ್ಲಿ ವಿಸರ್ಜನೆ ಮಾಡಿದ. ಭಸ್ಮರಾಶಿ ಆ ಗಂಗೆಯ ನೀರಿನಲ್ಲಿ ಕದಡಿ ಹೋಯಿತು. ಅದರಿಂದಾಗಿ ಸಗರನ 60,000 ಜನ ಮಕ್ಕಳು ಕೂಡ ಸದ್ಗತಿಯನ್ನು ಪಡೆದುಕೊಂಡ್ರು. ಅಲ್ಲಿಗೆ 43ನೇ ಸರ್ಗ ಮುಕ್ತಾಯಾಗಿದೆ. ಹೀಗಾಗಿಯೇ ಇಷ್ಟು ದೊಡ್ಡ ಸಾಹಸವನ್ನು ಮಾಡಿ ಸ್ವರ್ಗದಲ್ಲಿರುವಂಥ ಗಂಗೆಯನ್ನು ಭೂಲೋಕಕ್ಕೆ ತಂದಿದ್ದರಿಂದ ಅವನ ಸಾಹಸಕ್ಕೆ ಭಗೀರಥ ಸಾಹಸ ಅಂತ ಕರೀತಾರೆ. ಹಾಗಾಗಿ ಅದು ಬರೀ ನೀರನ್ನು ತರಲಿಕ್ಕೆ ಮಾತ್ರ ಅಲ್ಲ,
ಜಗತ್ತಿನಲ್ಲಿ ಬೇರೆ ಯಾವುದೇ ಕೆಲಸಕ್ಕೆ ಯಾರು ದೊಡ್ಡ ಸಾಹಸ ಮಾಡಿದರೆ ಅದನ್ನೆಲ್ಲ ಭಗೀರಥ ಪ್ರಯತ್ನ ಅನ್ನೋದೇ ಒಂದು ರೂಢಿಯಲ್ಲಿ ಬಂತು. ನಲವತ್ನಾಲ್ಕನೇ ಸರ್ಗದಲ್ಲಿ ಆ ಗಂಗಾವತರಣದ ಉಪಾಖ್ಯಾನದ ಮಹಿಮೆ ಇದೆ. ಈಶಾನ್ಯ ದಿಕ್ಕಿನಲ್ಲಿ, ಭೂಮಿಯ ಈಶಾನ್ಯ ದಿಕ್ಕಿನಲ್ಲಿ ಪಾತಾಳದಲ್ಲಿ ಸಗರ ಪುತ್ರರು ಭಸ್ಮೀಭೂತರಾಗಿದ್ದಂತಹ ಜಾಗಕ್ಕೆ ಆ ಭಗೀರಥ ತೆರಳಿದ. ಚತುರ್ಮುಖ ಬ್ರಹ್ಮ ಅಲ್ಲಿ ತಾನು ಪ್ರತ್ಯಕ್ಷವಾಗಿ ಬಂದ. ಸಗರನ 60,000 ಜನ ಮಕ್ಕಳು ಕೂಡ ತಮ್ಮ ಪ್ರೇತ ಜನ್ಮದಿಂದ ಮುಕ್ತರಾಗಿ ದೇವತೆಗಳಂತೆ ಪ್ರಕಾಶಮಾನರಾಗಿ ದೇವಲೋಕಕ್ಕೆ ತೆರಳಿದ್ದಾರೆ. ಸಗರ ಪುತ್ರರು ಹಿಂದೆ ಅಗಿದ್ದಂತಹ ಈ ಆಳವಾದ ಜಾಗ ಏನಿದೆ, ಈ ಜಾಗದಲ್ಲಿ ನೀರು ಇರುವ ತನಕ, ಅಂದ್ರೆ ಗಂಗಾ ನದಿ ಅಲ್ಲಿ ಹೋಗಿ ಸೇರ್ಕೊಳ್ಳಿತ್ತು. ಗಂಗಾ ನದಿ ಸೇರ್ಕೊಂಡಿದ್ದು ಸಾಗರಕ್ಕೆ. ಎಲ್ಲಿ ತನಕ ಅಲ್ಲಿ ಸಾಗರ ಇರ್ತದೋ ಅಲ್ಲಿಯ ತನಕ ಈ ಸಗರನ ಪುತ್ರರು ದೇವಲೋಕದಲ್ಲಿ ದೇವತೆಗಳಂತೆಯೇ ಸಕಲ ಭಾಗ್ಯವನ್ನು ಕೂಡ ಅನುಭವಿಸ್ತಾ ಸುಖವಾಗಿರ್ತಾರೆ. ಈ ಗಂಗಾದೇವಿ ನಿನ್ನ ಹಿರಿಯ ಮಗಳು ಅನಿಸ್ಕೋತಾಳೆ, ನಿನ್ನನ್ನು ಅನುಸರಿಸಿ ಬಂದ ಕಾರಣಕ್ಕಾಗಿ. ಭಾಗೀರಥಿಯನ್ನು ಹೆಸರಿನಿಂದ ಕರೆಸ್ಕೋತಾಳೆ. ಇವಳನ್ನ ಇನ್ನೂ ಕೆಲವು ಶಬ್ದಗಳಿಂದಲೂ ನೀವು ವ್ಯವಹಾರ ಮಾಡಬಹುದು. ತ್ರಿಪಥಕ, ದಿವ್ಯ, ಭಾಗೀರಥಿ ಇಂಥವೆಲ್ಲ ಹೆಸರುಗಳನ್ನ ಈ ದಿವ್ಯ, ತ್ರಿಪಥಕ, ಭಾಗೀರಥಿ ಮೊದಲಾದ ಹೆಸರುಗಳಿವೆ. ಇದಂತೂ ಗಂಗೆಗೆ ಅನ್ವಯ ಆಗುವಂಥ ಹೆಸರು ಅಂತ ಎಲ್ಲರಿಗೂ ಗೊತ್ತು. ಇದೊಂದು ಇಂಥ ಹೆಸರುಗಳನ್ನ ಯಾವುದೇ ಮಹತ್ವದ ಅರಿವಿಲ್ಲದೆ ನಾವು ಆಕಸ್ಮಿಕವಾಗಿ ಸ್ತ್ರೀಯರಿಗೆ ಇಡೋದನ್ನು ಕಂಡಿರ್ತೀವಿ. ಎಲ್ಲ ಶಬ್ದಗಳನ್ನ ಎಲ್ಲ ಸ್ತ್ರೀ ಶಬ್ದಗಳನ್ನು ಲಕ್ಷ್ಮೀದೇವಿಗೆ ಅನ್ವಯ ಮಾಡಬಹುದು, ಎಲ್ಲ ಪುರುಷ ವಾಚಕ ಶಬ್ದಗಳನ್ನು ಪರಮಾತ್ಮನಿಗೆ ಅನ್ವಯ ಮಾಡಬಹುದು. ಅದಲ್ಲದೆ ಗಂಗೆಗೂ ಕೂಡ ಈ ಶಬ್ದ ಅನ್ವಿತ ಆಗಬಹುದು ಅನ್ನೋದನ್ನು ಗಮನಿಸಬೇಕು. ನಿನ್ನ ಪ್ರಯತ್ನದಿಂದಲೇ ತ್ರಿಪಥಕ ಅನ್ನುವ ಹೆಸರು ಅವಳಿಗೆ ಪ್ರಾಪ್ತ ಆಯಿತು. ದಿವ್ಯ ಅಂದ್ರೆ, ದ್ಯು ಅಂದ್ರೆ ಸ್ವರ್ಗ. ಆ ಸ್ವರ್ಗಲೋಕದಲ್ಲಿ ಅಥವಾ ಆಕಾಶದಲ್ಲಿ ಇದ್ದವಳಾದ್ರಿಂದ ಅವಳಿಗೆ ದಿವ್ಯ ಅಂತ ಹೀಗೆ ಕರೀಬಹುದು. ಅಥವಾ ದಿವ್ಯವಾದದ್ದು ಅಂದ್ರೆ ಅದ್ಭುತವಾದದ್ದು, ಹೀಗರ್ಥದಲ್ಲೂ ಅವಳನ್ನು ಕರೆಯಬಹುದು. ನಿನ್ನ ಹಿಂದಿನ ವಂಶಜರು ಪ್ರತಿಜ್ಞೆಯನ್ನು ಮಾಡಿದ್ರು, ಗಂಗಾಜಲದಲ್ಲೇ ಸಗರನ ಮಕ್ಕಳಿಗೆ ಭಸ್ಮ ವಿಸರ್ಜನೆ ಮಾಡಬೇಕು ಅಂತ ಹೇಳಿ. ಆದರೆ ಆ ಗಂಗಾವತರಣದ ಸಂಕಲ್ಪ ಸಾಧನೆ ಆಗಿರಲಿಲ್ಲ. ಮುಂದೆ ರಾಜರ್ಷಿಯಾದಂಥ ನಿನ್ನ ತಂದೆ ದಿಲೀಪನಿಗೂ ಕೂಡ ಅದು ಸಾಧ್ಯವಾಗಿರಲಿಲ್ಲ. ಆದರೆ ನೀನು ನಿನ್ನ ಪೂರ್ವಜರಿಗೆ ಮಾಡಲಿಕ್ಕೆ ಸಾಧ್ಯವಾದಂತಹ ಪ್ರತಿಜ್ಞೆಯನ್ನು ಇವತ್ತು ಪೂರ್ಣಗೊಳಿಸಿದ್ದಿ. ಆದ್ದರಿಂದ ದೊಡ್ಡ ಕೀರ್ತಿಯನ್ನು ನೀನು ಪಡೆದುಕೋ. ನೀನು ಕೂಡ ಈ ಗಂಗಾ ನದಿಯಲ್ಲಿ ಸ್ನಾನ ಮಾಡು. ಶುದ್ಧನಾಗಿ ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರ ಮೂಲಕ ಪಡ್ಕೊಂಡಂತಹ ಪುಣ್ಯದ ಪ್ರಭಾವದಿಂದಾಗಿ ಜಗತ್ತಿಗೆಲ್ಲದಕ್ಕೂ ಕೂಡ ಮಾರ್ಗದರ್ಶಕನಾಗುವ. ನಿನ್ನಂಥ ಹಿರಿಯ ರಾಜರ್ಷಿಯಲ್ಲಿ ಸ್ನಾನ ಮಾಡಿದ್ರಂತೆ ಉಳಿದ ಜನರು ಕೂಡ ಅಲ್ಲಿ ಸ್ನಾನ ಮಾಡಿ ಪುಣ್ಯವನ್ನು ಪಡ್ಕೊಳ್ಬೇಕು ಅನ್ನೋದು ಜಗತ್ತಿಗೆ ಮಾದರಿಯಾಗಲಿ. ಇಲ್ಲಿ ಅಡಿ ಟಿಪ್ಪಣಿಯಲ್ಲಿ ಒಂದು ಮಾಹಿತಿ ಇದೆ. ಅನೇಕ ನದಿಗಳನ್ನು ನಾವು ನೋಡ್ತೇವೆ, ಅದರಲ್ಲಿ ಗಂಗಾ ನದಿ ಬಹಳ ಪವಿತ್ರವಾದದ್ದು ಅಂತ ಮಾಹಿತಿ ಇದೆ. ಗಂಗಾ, ಯಮುನಾ, ಪ್ಲಕ್ಷಜ ಮತ್ತು ಸರಸ್ವತಿ ಈ 4 ನದಿಗಳೇನಿವೆ ಮತ್ತು ಸಮುದ್ರಕ್ಕೆ ಸೇರುವಂತಹ ಉಳಿದ ಕೆಲವು ನದಿಗಳು, ಅದರಲ್ಲಿ ಎಲ್ಲ ಕಾಲದಲ್ಲೂ ಸ್ನಾನ ಮಾಡಬಹುದು. ಆದರೆ ಆ ಉಳಿದ ಕೆಲವು ನದಿಗಳಿಗೆ ಕರ್ಕಾಟಕ ಮತ್ತು ಸಿಂಹ ಸಂಕ್ರಮಣದ ನಡುವೆ 1 ತಿಂಗಳ ಕಾಲ ರಜೋದೋಷ ಇರ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ಸ್ನಾನ ಮಾಡಬಾರ್ದು. ಅದೊಂದು ತಿಂಗಳನ್ನು ಬಿಟ್ಟು ಉಳಿದ ತಿಂಗಳಲ್ಲಿ ಅಲ್ಲಿ ಸ್ನಾನ ಮಾಡಬೇಕು ಅಂತ ಸ್ಮೃತಿಯ ಮಾತಿದೆ. ಸಿಂಹ ಕರ್ಕಟಯೋರ್ ಮಧ್ಯೆ ಸರ್ವಾಹ ನದ್ಯ ರಜಸ್ವಲಾಹ ತಾಸು ಸ್ನಾನಂ ನಕುರ್ವೀತ ವರ್ಜಯಿತ್ವ ಸಮುದ್ರಗಾಹ. ಸಮುದ್ರಕ್ಕೆ ಸೇರುವಂತಹ ನದಿಗಳನ್ನು ಬಿಟ್ಟು ಗಂಗಾ, ಯಮುನಾ, ಪ್ಲಕ್ಷಜ, ಸರಸ್ವತಿ ಈ 4 ನದಿಗಳನ್ನು ಬಿಟ್ಟು. ಆದರೆ ಇದು ಮಾತು ಪೂರ್ಣ ಅರ್ಥ ಆಗಲಿಲ್ಲ. ಯಾಕೆಂದ್ರೆ ಬಹುತೇಕ ಎಲ್ಲ ನದಿಗಳು ಸಮುದ್ರಕ್ಕೆ ಸೇರುವಂಥವು. ಹಾಗಾಗಿ
ಯಾವ ನದಿಗಳನ್ನು ಆ 4 ತಿಂಗಳುಗಳಲ್ಲಿ ವರ್ಜನೆ ಮಾಡಬೇಕು ಅಂತ ನನಗಿನ್ನೂ ಸ್ಪಷ್ಟ ಆಗಿಲ್ಲ. ಅದೇ ಇನ್ನೇ ಹೇಳೋದು ಅದಕ್ಕೇನು ಹೀಗೆ ಅರ್ಥ ಮಾಡ್ಕೊಂಡೆ ಅಂತಂದ್ರೆ ಕೊನೆಗೆ ನೇರವಾಗಿ ಸಮುದ್ರಕ್ಕೆ ಯಾರು ಸೇರ್ತಿರ್ತವೆ ಅವು ಸರ್ವದಾ ಕಾಲದಲ್ಲೂ ಪವಿತ್ರ. ಕೃಷ್ಣಾ ನದಿ ಮೊದಲಾದವುಗಳು, ಕೃಷ್ಣಾ ಕಾವೇರಿ ಮೊದಲಾದ ನದಿಗಳು ನೇರವಾಗಿ ಸಮುದ್ರವನ್ನು ಸೇರುವಂಥವು. ಈ ಉಳಿದ ನದಿಗಳು ಅದಕ್ಕೆ ಉಪನದಿಗಳು. ಈ ಉಪನದಿಗಳಿಗೆ ಆ ರಜೋದೋಷ ಅಂತ ಈಗ ಅರ್ಥ ಮಾಡ್ಕೊಳ್ಬಹುದು ಅಂತ ನಾನು ಭಾವಿಸಿದ್ದೀನಿ. ಇದೆಲ್ಲ ಸೇರಿದ ಮೇಲೆ ಕೃಷ್ಣಾ ನದಿ ಮುಂದೆ ಹೋಗಿ ಸಮುದ್ರಕ್ಕೆ ಸೇರುವಂಥದ್ದು. ನೀನು ನಿನ್ನ ಈ ಕಾರ್ಯವನ್ನೆಲ್ಲ ಮುಗಿಸಿ ನಿನ್ನ ದೇಶಕ್ಕೆ ಪ್ರಯಾಣ ಮಾಡುವಂತ ಚತುರ್ಮುಖ ಬ್ರಹ್ಮ ಹೇಳಿ ಸ್ವರ್ಗಲೋಕಕ್ಕೆ ತನ್ನ ದೇವಲೋಕಕ್ಕೆ ಆತ ಹಿಂತಿರುಗಿದ. ಕೇವಲ 60,000 ಜನ ಸಗರನ ಮಕ್ಕಳಿಗೆ ಮಾತ್ರ ಅಲ್ಲ, ತನ್ನ ವಂಶದಲ್ಲಿರುವಂತಹ ಉಳಿದ ರಾಜರಿಗೂ ಕೂಡ ಆತ ತರ್ಪಣ ಮುಂತಾದ ಕ್ರಿಯೆಗಳನ್ನು ಮಾಡಿ ತನ್ನ ಪಟ್ಟಣಕ್ಕೆ ಆತ ಹೊರಟು ಹೋದ. ಪಟ್ಟಣಕ್ಕೆ ಬಂದ ಮೇಲೆ ಅವನ ಮಂತ್ರಿಗಳು ಪ್ರಜೆಗಳೆಲ್ಲರೂ ಕೂಡ ಅವನನ್ನ ದೀರ್ಘಕಾಲದಲ್ಲಿ ನೋಡಿರಲಿಲ್ಲ. ಆದ್ದರಿಂದ ಬಹಳ ಸಂಭ್ರಮದಿಂದ ಸ್ವಾಗತ ಮಾಡಿದರು. ಆ ಭಗೀರಥನ ಪ್ರಜೆಗಳಿಗೆ ದುಃಖ ಅನ್ನೋದೇ ಇರಲಿಲ್ಲ. ಇಷ್ಟು ದಿವಸ ರಾಜನ ವಿರಹದಿಂದ ಪ್ರಾಪ್ತವಾದಂತಹ ದುಃಖವೂ ಕೂಡ ಪರಿಹಾರ ಆಯಿತು. ಅವರೆಲ್ಲರೂ ಸಕಲ ಸಂಪತ್ ಸಮೃದ್ಧಿಯುಳ್ಳವರು, ದೃಢವಾದಂತಹ ಆರೋಗ್ಯವುಳ್ಳವರು ಆಗಿ ಸುಖದಿಂದ ತಮ್ಮ ಜೀವನವನ್ನು ನಡೆಸಿದರು. ವಿಶ್ವಾಮಿತ್ರರ ಕಥೆಯನ್ನ ಮುಂದುವರೆಸಿದರು. ಗಂಗಾದೇವಿಯ ಪರಮ ಪವಿತ್ರವಾದಂತಹ ಈ ಚರಿತ್ರೆಯನ್ನು ನಿನಗೆ ನಾನು ಹೇಳಿದ್ದೇನೆ. ಇದರ ಶ್ರವಣದಿಂದ ನಿನಗೆ ಸನ್ಮಂಗಳ ಆಗಲಿ, ಕಲ್ಯಾಣವಾಗಲಿ. ಸಂಧ್ಯಾಕಾಲ ಸಮೀಪಿಸ್ತಾ ಇದೆ. ಕಾಲಾತೀತ ಆಗದಂತೆ ಸಂಧ್ಯಾಕಾಲವನ್ನು ನಾವೆಲ್ಲರೂ ಕೂಡ ಮಾಡೋಣ. ಧನ್ಯಂ ಯಶಸ್ಯಮಾಯುಷ್ಯಂ ಪುತ್ರ್ಯಂ ಸರ್ಗ್ಯಮತೀವಚ ಯಶ್ರಾವಯತಿ ವಿಪ್ರೇಷು ಕ್ಷತ್ರಿಯೇಷು ಇತರೇಷು ಚ ಪ್ರಿಯಂತೆ ಪಿತರಸ್ತಸ್ಯ ಪ್ರಿಯಂತೆ ದೈವತಾನಿ ಚ. ಗಂಗಾವತರಣದ ಕಥೆಯನ್ನ ಹೇಳುವವರಿಗೆ ಮತ್ತು ಕೇಳುವವರಿಗೆ ಫಲ ಏನು ಅಂದ್ರೆ, ಜ್ಞಾನಿಗಳಾದವರು ಭಕ್ತರಾದವರು ನೆರೆದಿರುವಂಥ ಸಭೆಯಲ್ಲಿ, ಕ್ಷತ್ರಿಯರಾಗಲಿ ವೈಶ್ಯರಾಗಲಿ ಇರುವಂತಹ ಸಭೆಯಲ್ಲಿ ಆಗಲಿ ಈ ಕಥೆಯನ್ನ ಶ್ರವಣ ಮಾಡೋದ್ರಿಂದ, ವಾಚನ ಮಾಡೋದ್ರಿಂದ ಧನಧಾನ್ಯ ಸಮೃದ್ಧಿಯನ್ನ, ಕೀರ್ತಿಯನ್ನ, ಆಯುಷ್ಯವನ್ನ ಮತ್ತು ಸ್ವರ್ಗಲೋಕದ ಸುಖವನ್ನು ಕೂಡ ಅದು ಕೊಡಬಲ್ಲಂಥದ್ದು. ಕಥಾ ಪ್ರವಚನವನ್ನು ಮಾಡುವಂತಹ ಪಿತೃಗಳು ಕೂಡ ಸುಪ್ರೀತರಾಗ್ತಾರೆ. ಹಾಗೆ ಕೇಳುವವರು ಪಿತೃಗಳು ಕೂಡ ಸುಪ್ರೀತರಾಗ್ತಾರೆ ಅಂತ ಇಟ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಅದಲ್ಲದೆ ದೇವತೆಗಳು ಕೂಡ ಪ್ರಸನ್ನರಾಗ್ತಾರೆ. ಆಖ್ಯಾನವನ್ನು ಕೇಳುವಂಥವರಿಗೆ ಈ ಹಿಂದೆ ಹೇಳಿದಂಥ ಅಪೇಕ್ಷೆಗಳು, ಅಲ್ಲಿ ಹೇಳಿದಂಥ ಪ್ರಯೋಜನಗಳು ಮಾತ್ರ ಅಲ್ಲ, ಅದು ಅಲ್ಲದೆ ಮತ್ತೇನಾದರೂ ಅವರ ಮನಸ್ಸಿನಲ್ಲಿ ಪ್ರಯೋಜನಗಳಿದ್ದರೆ, ಅಭಿಲಾಷೆಗಳಿದ್ದರೆ ಆ ಎಲ್ಲ ಅಭಿಲಾಷೆಗಳು ಕೂಡ ಪೂರ್ಣವಾಗ್ತವೆ. ಪಾಪವೆಲ್ಲವೂ ಪರಿಹಾರವಾಗಿ ಸಂಪೂರ್ಣವಾದ ಆಯುಷ್ಯವನ್ನು ಅವರು ಪಡ್ಕೊಳ್ತಾರೆ ಅನ್ನುವಲ್ಲಿಗೆ 44ನೇ ಸರ್ಗ ಮುಕ್ತಾಯ ಆಗಿದೆ. ರಾಮ ಲಕ್ಷ್ಮಣರಿಬ್ಬರು ಕೂಡ ಆ ವಿಶ್ವಾಮಿತ್ರರು ಹೇಳಿದಂಥ ಕಥೆಯನ್ನು ಕೇಳಿ ಆಶ್ಚರ್ಯಪಟ್ಟರು. ರಾಮ ವಿಶ್ವಾಮಿತ್ರರಿಗೆ ಹೇಳಿದ, ಅದ್ಭುತವಾದಂಥ ಕಥೆಯನ್ನು ನೀವು ಹೇಳಿದ್ದೀರಿ ಅಂತ ಅವರನ್ನು ಪ್ರಶಂಸೆ ಮಾಡಿ ಗಂಗಾವತರಣದ ಕಥೆಗಳನ್ನು, ಆ ಕಥೆಯ ವಿವರಗಳನ್ನು ಮನಸ್ಸಿನಲ್ಲಿ ಪುನರಾವೃತ್ತಿ ಮಾಡ್ತಾ ಲಕ್ಷ್ಮಣನ ಜೊತೆಗೆ ಆ ಮುಖ್ಯ ಪ್ರಸಂಗಗಳನ್ನು ಮತ್ತೆ ಮತ್ತೆ ಆವೃತ್ತಿ ಮಾಡ್ತಾ, ವಿಶ್ವಾಮಿತ್ರರು ಹೀಗೆ ಹೇಳಿದ್ರು, ಇಂಥ ಘಟನೆ ನಡೆಯಿತು ಅಂತೆಲ್ಲ ಅವರು ಪರಸ್ಪರ ಅದನ್ನು ಆವೃತ್ತಿ ಮಾಡ್ಕೊಳ್ತಾ ರಾತ್ರಿಯನ್ನು ಕಳೆದರು. ಸುಪ್ರಭಾತವಾದಾಗ ವಿಶ್ವಾಮಿತ್ರರು ತಮ್ಮ ಆನ್ನಿಕವನ್ನು ಮುಗಿಸಿ ಕುಳಿತುಕೊಂಡಿದ್ರು. ಅವರಿಗೆ ರಾಮ ಲಕ್ಷ್ಮಣರಿಬ್ಬರು ನಮಸ್ಕಾರ ಮಾಡಿದರು. ಕಥೆಯನ್ನು ಮತ್ತೆ ನಾವು ನೆನಪು ಮಾಡ್ಕೊಳ್ತಾ ಇದ್ವಿ. ಒಂದು ರಾತ್ರಿ ಕಳೆದದ್ದು ನಮಗೆ ಗೊತ್ತಾಗಲಿಲ್ಲ. ನಾವಿನ್ನು ಮುಂದೆ ಪ್ರಯಾಣ ಮಾಡೋಣ. ನಾವೇ ಒಂದು ನೌಕೆ ನಮ್ಮಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಬಂದಿದೆ, ಹಾಗಾಗಿ ಪ್ರಯಾಣ ಮಾಡೋಣ ಅಂತ ರಾಮ ಹೇಳಿದ. ವಿಶ್ವಾಮಿತ್ರರು ಮಂದಹಾಸಪೂರ್ವಕವಾಗಿ ತಮ್ಮ ಅನುಮತಿಯನ್ನು ಸೂಚನೆ ಮಾಡಿದರು. ನೌಕೆಯಲ್ಲಿ ಕುಳಿತುಕೊಂಡು ಗಂಗಾ ನದಿಯನ್ನು ಅವರು ದಾಟಿದರು. ಉತ್ತರ ದಿಕ್ಕಿನ ತೀರವನ್ನು ಸೇರಿದ ಬಳಿಕ ವಿಶ್ವಾಮಿತ್ರ ಮೊದಲಾದವರು ಅಲ್ಲಿ ಕೆಳಗಿಳಿದರು. ತಮ್ಮನ್ನ ನದಿ ದಾಟಿಸ್ಲಿಕ್ಕಾಗಿ ಬಂದಿದ್ದಂಥ ಮಹರ್ಷಿಗಳನ್ನ ಯಥೋಚಿತವಾಗಿ ಸತ್ಕಾರ ಮಾಡಿ ಅವರನ್ನು ಕಳಿಸಿಕೊಟ್ರು.
ಅಲ್ಲೊಂದು ವಿಶಾಲ ಅನ್ನುವಂಥ ನಗರಿಯನ್ನು ನೋಡಿದ್ರು. ರಾಮ ಕೈ ಮುಗಿದುಕೊಂಡು ವಿಶ್ವಾಮಿತ್ರರನ್ನು ಪ್ರಶ್ನೆ ಮಾಡಿದ, ವಿಶಾಲ ಪಟ್ಟಣದ ಇತಿಹಾಸವನ್ನು ಹೇಳಿ, ಯಾವ ರಾಜವಂಶದ ಅರಸರು ಈಗ ರಾಜ್ಯ ಆಳುತ್ತಿದ್ದಾರೆ, ಇದನ್ನು ತಿಳ್ಕೊಳ್ಬೇಕು ಅಂತ ಕುತೂಹಲಿಯಾಗಿದ್ದೇನೆ. ವಿಶ್ವಾಮಿತ್ರರು ಆ ವಿಶಾಲ ನಗರದ ನಿರ್ಮಾಣದ ಸ್ಥಳ ಮಹಿಮೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಹಿಂದೊಮ್ಮೆ ಕೃತಯುಗದಲ್ಲಿ ದ್ವಿತೀಯ ಮಕ್ಕಳಾದ ದೈತ್ಯರು ಮತ್ತು ಅದ್ವಿತೀಯ ಮಕ್ಕಳಾದಂತಹ ದೇವತೆಗಳು ಇವರೆಲ್ಲರೂ ಕೂಡ ಧಾರ್ಮಿಕರಾಗಿದ್ದರು. ಆಯಾ ದೇವಾಸುರರಿಗೆ ಒಮ್ಮೆ ಸತತ ದೊಡ್ಡ ಯಾವುದಾದ್ರೂ ಸಾಧನೆಯನ್ನು ಮಾಡಬೇಕು. ಆ ಸಾಧನೆ ಮಾಡಬೇಕಾದ್ರೆ ಯಾವುದೇ ರೋಗವಿಲ್ಲದಂತಹ ಮುಪ್ಪಿಲ್ಲದಂತಹ ಶರೀರವನ್ನು ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಬಂತು. ಅವರಲ್ಲಿ ಮಹಾವಿದ್ವಾಂಸರಾದವರು ಕೆಲವರು ಒಂದು ಕಡೆ ಕಲಿತು ಈ ವಿಷಯವಾಗಿ ಸಮಾಲೋಚನೆ ಮಾಡಿದರು. ಸಮುದ್ರವನ್ನು ಮಂಥನ ಮಾಡೋಣ, ಅಮರವಾಗುವಂತಹ ಅಮೃತವನ್ನು ನಾವು ಪಡ್ಕೊಳ್ಳೋಣ ಅಂತ ಆಲೋಚನೆ ಮಾಡಿದರು. ಸರ್ಪರಾಜನಾದ ವಾಸುಕಿಯನ್ನು ಕಡಿಯುವ ಹಗ್ಗವನ್ನಾಗಿ ಮಾಡಿಕೊಂಡ್ರು. ಮಂದರ ಪರ್ವತವನ್ನು ಕಡೆಗೋಲಾಗಿ ಮಾಡಿಕೊಂಡು ಸಮುದ್ರವನ್ನು ಕಡಿಯಲಿಕ್ಕೆ ಅವರು ಪ್ರವೃತ್ತರಾದರು. ಮಹಾಭಾರತವೋ ಅಥವಾ ಮತ್ತೊಂದು ಎಲ್ಲೋ ಒಂದು ಕಡೆ ಮಾಹಿತಿ ಇದೆ. ಕೇವಲ ಕ್ಷೀರಸಾಗರವನ್ನು ಅವರು ಪಡೆದದ್ದಲ್ಲ, ಆ ಕ್ಷೀರಸಾಗರವನ್ನು ಮಥನ ಮಾಡೋದಕ್ಕಿಂತ ಮೊದಲು ಅನೇಕ ಥರದ ದಿವ್ಯೌಷಧಿಗಳನ್ನು ಗಿಡಮೂಲಿಕೆಗಳನ್ನು ಅಲ್ಲಿ ಹಾಕಿದರು ಅಂತಿದೆ. ಆ ಪ್ರಭಾವದಿಂದಾಗಿ ಅಮೃತ ಹುಟ್ಟಿದ್ದು. ಅಮೃತ ಶೂನ್ಯದಿಂದ ಹುಟ್ಟಿದ್ದಲ್ಲ, ಕೇವಲ ಹಾಲಿನ ಸಮುದ್ರದಿಂದ ಹುಟ್ಟಿದ್ದಲ್ಲ. ಆ ಹಾಲಿನ ಸಮುದ್ರದ ಮಹತ್ವ ಮತ್ತು ಎಲ್ಲ ಗಿಡಮೂಲಿಕೆಗಳ ಮಹತ್ವ, ವನೌಷಧಿಗಳ ಮಹತ್ವದಿಂದ ಅಮೃತ ಹುಟ್ಟಿತು ಅಂತ ಮಹಾಭಾರತವೋ ಅಥವಾ ಮತ್ತೊಂದು ಯಾವುದೋ ಗ್ರಂಥದಲ್ಲಿ ಆ ಮಾಹಿತಿ ಇದೆ. ದೇವತೆಗಳು ಒಂದು ಕಡೆ, ದೈತ್ಯರು ಒಂದು ಕಡೆ ಸೇರಿಕೊಂಡು ಸುದೀರ್ಘವಾಗಿ ಅವರು ಮಂಥನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. 1000 ವರ್ಷಗಳ ಕಾಲ ಕ್ಷೀರಸಾಗರವನ್ನು ಕಡೆದರು. ಹಾಲಾಹಲ ವಿಷ ಸಮುದ್ರದಿಂದ ಹೊರಹೊಮ್ಮಿತು. ಆ ಹಾಲಾಹಲ ವಿಷ 3 ಲೋಕವನ್ನು ಕೂಡ ಸುಡ್ಲಿಕ್ಕೆ ಪ್ರಾರಂಭ ಮಾಡಿತು. ವಿಷದ ತೀವ್ರತೆಯನ್ನು ತಾಳಲಿಕ್ಕಾಗದೆ ದೇವತೆಗಳಲ್ಲೂ ಕೂಡ ಭಯಪಟ್ಟರು. ಮಹಾದೇವನಾದಂಥ ಶಂಕರನನ್ನ ಅವರು ಪ್ರಾರ್ಥನೆ ಮಾಡಿದರು. ರುದ್ರ ತ್ರಾಹಿ ಪಶುಪತೇ ತ್ರಾಹಿ ಅಂತ ಅವನನ್ನ ಅಂಗಲಾಚಿ ಬೇಡಿಕೊಂಡ್ರು. ಮಹಾದೇವನಾದಂಥ ಶಿವ ದೇವತೆಗಳ ಸ್ತೋತ್ರಕ್ಕೆ ಸಂತುಷ್ಟನಾಗಿ ಅಲ್ಲಿ ಪ್ರತ್ಯಕ್ಷನಾದ. ಶಂಖಚಕ್ರ ಗದಾಧಾರಿಯಾದಂಥ ಹರಿಯೂ ಕೂಡ ಅಲ್ಲೇ ಕಾಣಿಸಿಕೊಂಡ. ಶೂಲಧರನಾದಂಥ ಶಿವನಿಗೆ ಹೀಗೆ ಸೂಚಿಸಿದ, ಸಮುದ್ರ ಮಥನ ಕಾಲದಲ್ಲಿ ಮೊದಲು ಹುಟ್ಟಿದಂಥ ಈ ವಿಷಯ ಏನಿದೆ ಅದು ನಿನಗೆ ಸೇರಬೇಕಾದಿತ್ತು. ದೇವತೆಗಳಲ್ಲಿ ನೀನು ಮೊದಲನೆಯವನು, ಹಾಗಾಗಿ ಅದನ್ನು ಸ್ವೀಕಾರ ಮಾಡು. ಅಗ್ರಪೂಜಾ ರೂಪವಾದಂಥ ಈ ಹಾಲಾಹಲವನ್ನು ಸ್ವೀಕಾರ ಮಾಡು ಅಂತ ಹೇಳಿದಂತೆ. ಹಾಲಾಹಲವನ್ನು ನೀನು ಸ್ವೀಕಾರ ಮಾಡುವುದೇನಿದೆ ಇದು ಅಗ್ರಪೂಜಾ ರೂಪವಾದದ್ದು ನಿನಗೆ ಅಂತ ವಿಷ್ಣು ಹೇಳಿದ. ಅದೃಶ್ಯನಾಗಿಬಿಟ್ಟ. ಪರಶಿವ ದೇವತೆಗಳ ಭಯವನ್ನು ಗಮನಿಸಿ, ಹರಿ ಹೇಳಿದಂತಹ ಮಾತುಗಳನ್ನು ಗಮನಿಸಿ, ಹಾಲಾಹಲ ವಿಷವನ್ನ ಅಮೃತವನ್ನು ಸ್ವೀಕಾರ ಮಾಡುವಷ್ಟೇ ಆಸಕ್ತಿಯಿಂದ ಸ್ವೀಕಾರ ಮಾಡಿಬಿಟ್ಟ. ಸ್ವೀಕಾರ ಮಾಡಿ ದೇವತೆಗಳಿಂದ ಬೀಳ್ಕೊಂಡು ಅಲ್ಲಿಂದ ಹೊರಟು ಹೋಗಿಬಿಟ್ಟ. ಅದೇ ಕಾರಣಕ್ಕಾಗಿ ನಂಜುಂಡ ಅನ್ನುವ ಹೆಸರನ್ನು ಕೂಡ ಆತ ಪಡೆದುಕೊಂಡ. ಏನು ಸರ್? ಏನು ಸರ್? ಈಗ ಈ ವಿಷವನ್ನ ಪರಶಿವ ಕುಡಿಯಲಿಲ್ಲ, ಕುಡಿದದ್ದು ಪ್ರಾಣದೇವ. ಪ್ರಾಣದೇವ ವಿಷವನ್ನೆಲ್ಲ ತನ್ನ ಕೈಯಲ್ಲಿ ಸ್ವೀಕಾರ ಮಾಡಿ ಅದನ್ನ ತಾನು ಕುಡಿದು ಉಳಿದಿದ್ದಂಥ ಸ್ವಲ್ಪ ವಿಷವನ್ನು ಕೈಯಿಂದ ತಿಕ್ಕಿ ಅದರ ತೀವ್ರತೆಯನ್ನೆಲ್ಲ ಕಡಿಮೆ ಮಾಡಿ ಆಮೇಲೆ ಶಿವನಿಗೆ ಅದನ್ನು ಕುಡಿಯಲಿಕ್ಕೆ ಕೊಟ್ಟ. ಅದನ್ನು ಕುಡಿದು ಕೂಡ ಶಿವನಿಗೆ ಬಲವಾದ ಪಾಪ ಆಯಿತು ಅನ್ನುವಂಥ ಕಥೆ ಇದೆ. ಅದು ಸರಿಯೇ. ಇಲ್ಲಿ ಏನಿದೆಲ್ಲ ನನ್ನ ಅಭಿಪ್ರಾಯ ಇದೆ. ಅಗ್ರಪೂಜಾ ರೂಪವಾದಂತಹ ಹಲಾಹಲ ವಿಷಯವನ್ನು ಸ್ವೀಕಾರ ಮಾಡುವಂತ ಏನಿದೆಲ್ಲ, ಅದಕ್ಕಾಗಿ ಅಗ್ರಪೂಜೆ ಅನ್ನೋದನ್ನ ನಾನು ಇಲ್ಲೇ ಅಂಡರ್ಲೈನ್ ಮಾಡಿಕೊಂಡೆ. ಅಗ್ರಪೂಜೆ ಯಾರಿಗೆ ಸಲ್ಲಬೇಕಾದದ್ದು? ದೇವತೆಗಳಲ್ಲಿ ಮೊದಲನೆಯವನು ಅಂತ ನೀನು ಸ್ವೀಕಾರ ಮಾಡು ಅಂತ ವಿಷ್ಣು ಹೇಳಿದ. ದೇವತೆಗಳಿಂದ ಮೊದಲನೆಯವನು ಯಾರು? ಅಗ್ರಪೂಜೆಯನ್ನು ಸ್ವೀಕಾರ ಮಾಡಬೇಕಾದವ್ರು ಯಾರು? ಪರಮಾತ್ಮನೇ ಸ್ವೀಕಾರ ಮಾಡಬೇಕು. ಆ ಶಿವನೇ ಅವನೇ ಪರಮಾತ್ಮ, ಆ ವಿಷ್ಣುವೇ ಪರಮಾತ್ಮ, ಅವನೇ ಸ್ವೀಕಾರ ಮಾಡಿದ್ದದು ವಾಸ್ತವಿಕವಾಗಿ. ಹಿಂದೆ ಬೇಕಾದಷ್ಟು ಬಾರಿ ಹರ 5ನೇ ಕಕ್ಷೆ 1ನೇ ಕಕ್ಷೆ ಅದ್ರ ಬಗ್ಗೆ ಎಲ್ಲ ಬೇಕಾದಷ್ಟು ಬಾರಿ ಹೇಳಿದ್ದೇನೆ. ಎಷ್ಟೋ ಕಡೆ ಶಿವ ಸೋತ ಅಂತ ಬಂದರೂ ಕೂಡ
ಅದರ ಅಂತರಾರ್ಥ ಅಂತ ಏನು ಅಂತ ಅನ್ನೋದೆಲ್ಲನೂ ಹೇಳಿದ್ದೇನೆ. ಹಾಗಾಗಿ ಅಗ್ರಪೂಜಾ ರೂಪವಾಗಿ ಹಾಲಾಹಲವನ್ನು ಸ್ವೀಕಾರ ಮಾಡಿದ ಅಂತಂದರೆ ಪರಮಾತ್ಮನೇ ಸ್ವೀಕಾರ ಮಾಡಿದ ಪರಮಾತ್ಮನೇ. ಆಮೇಲೆ ವಾಯುವನ್ನು ಸ್ವೀಕಾರ ಮಾಡಿದ್ರು. 5ನೇ ಕಕ್ಷಾದಲ್ಲಿ ಬರುವಂಥ ಶಿವ ಸ್ವೀಕಾರ ಮಾಡಿದ್ದು ಅದು ಕಥೆ ಬೇರೆ. ಇದು ವಾಸ್ತವಿಕವಾಗಿ ಸಂಗತಿ ಏನಿದೆ, ಇದು ಒಂದು ಬಹಳ ವಿಚಿತ್ರವಾದ ಸಂಗತಿನೇ. ಕೋಲಾಹಲ ಆಗುವಂಥ ಸಂಗತಿ ಇದು. ಸ್ಮಾರಕರಲ್ಲಿ ವೈಷ್ಣವರಲ್ಲಿ ಕೋಲಾಹಲ ಆಗಿ ತೀವ್ರ ಭಿನ್ನಾಭಿಪ್ರಾಯಕ್ಕೆ ನೀವು ನಿಮ್ಮ ದೇವತೆ ಆದಂಥ ವಾಯು ದೇವತೆಯನ್ನು ಮೇಲಿಟ್ಟು ಅದಕ್ಕಾಗಿ ಅವನಿಗೆ ಶ್ರೇಷ್ಠತೆಯನ್ನು ಸಮರ್ಥನೆ ಮಾಡಲಿಕ್ಕಾಗಿ ಕಥೆಯನ್ನು ಹೇಳ್ತೀರಿ ಅಂತೆಲ್ಲ ಇದೆ. ಅದು ಅನೇಕ ಬಾರಿ ಹೇಳಿದ್ದೆ. ಏನಂತ ಹೇಳಿದ್ದೆ? ಹರಿ ಹರನಿಂದ ಸೋತ ಅಥವಾ ಹರ ಹರನಿಂದ ಸೋತ, ಹೀಗೂ ಎಲ್ಲ ಕಥೆಗಳನ್ನು ಕೇಳ್ತೇವೆ. 18 ಪುರಾಣಗಳನ್ನೆಲ್ಲ ನೋಡಿದರೆ ಆ 18 ಪುರಾಣಗಳನ್ನು ಮಥನ ಮಾಡಿ ಅದರಿಂದ ಯಾವ ಪ್ರಕಾರವಾದ ಅರ್ಥವನ್ನು ಹೊಮ್ಮಿಸಿಕೊಳ್ಬೇಕು ಅಂತ ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಪುರಾಣದ ಯಾವುದೋ ಒಂದು ಏಕದೇಶವನ್ನು ನೋಡಿ ಅದರಿಂದ ಅವರು ಸರ್ವೋತ್ತಮ ಇವರು ಸರ್ವೋತ್ತಮ ಅಂತ ನಾವು ಕಲಹ ಮಾಡಿದೆ. ಹರಾಯ ಹರಿರೂಪಾಯ ಅಂತ ಹರಿವಂಶದಲ್ಲಿ ಶ್ಲೋಕ ಬಂದಿತ್ತಲ್ಲ, ವಿಷ್ಣುವು ಶಿವರೂಪನಾಗಿದ್ದಾನೆ, ಶಿವ ವಿಷ್ಣು ರೂಪನಾಗಿದ್ದಾನೆ ಎನ್ನುವಂಥ ಇತ್ಯಾದಿ ಶ್ಲೋಕಗಳು ಬಂದಿತ್ತು. ಅದರಂತೆ ಆ ಸೋಲುವ ಕಥೆಗಳು ಗೆಲ್ಲುವ ಕಥೆಗಳು ಏನಿವೆ ಅವೆಲ್ಲ ಭ್ರಾಮಕವಾದಂಥ ಕಥೆಗಳು. ತಾನು ಒಬ್ಬನೇ ಪರಮಾತ್ಮ ತನ್ನ ಅನೇಕ ರೂಪಗಳನ್ನು ತಾಳಿ ಸ್ವತಂತ್ರ ಗೆದ್ದಂತೆ ತೋರಿಸ್ಕೊಳ್ತಾನೆ. ಯಾರು ವಿಷ್ಣುವನ್ನು ಸರ್ವೋತ್ತಮ ಅಂತ ಹೇಳ್ತಾರೆ, ಯಾರು ಶಿವನನ್ನು ಸರ್ವೋತ್ತಮ ಅಂತ ಹೇಳ್ತಾರೆ, ಅವರಿಬ್ಬರು ಹೇಳೋದು ಒಂದೇ ದೇವತೆಯನ್ನೇ ಸರ್ವೋತ್ತಮ ಅಂತ ಹೇಳಿ. ಆ ಒಂದೇ ದೇವತೆಯೇ ಇಲ್ಲಿ ಅಗ್ರಪೂಜಾ ರೂಪವಾದಂಥ ಹಾಲಾಹಲವನ್ನು ಸ್ವೀಕಾರ ಮಾಡಿದ್ದು. ಉಳಿದ ಕೆಲವು ಮಹಾಭಾರತ ಭಾಗವತಾದಿಗಳಲ್ಲಿ ಅಗ್ರಪೂಜಾ ರೂಪವಾದದ್ದು ಅಂತ ಮಾತು ಬರಲಿಲ್ಲ. ಹಾಲಾಹಲವನ್ನು ಸ್ವೀಕಾರ ಮಾಡಿದ ಶಿವ ಅಂತ ಅಷ್ಟೇ ಬಂತು. ಮತ್ತು ಕೆಲವು ಕಡೆ ಮಾರ್ಗ ಸಿದ್ಧಾಂತಕ್ಕನುಸಾರವಾಗಿ ಆ ಹಾಲಾಹಲವನ್ನು ಕೂಡ ವಾಯುದೇವನೇ ಸ್ವೀಕಾರ ಮಾಡಿದ. ಶಿವನಿಗೆ ಅದು ಸ್ವಲ್ಪ ಭಾಗವನ್ನು ಮಾತ್ರ ಕೊಟ್ಟ ಅಂತ ಕಥೆಯನ್ನು ಕೇಳ್ತೀವಿ. ಆದರೆ ಅಗ್ರಪೂಜಾ ರೂಪವಾಗಿ ಬಂದಿದ್ದು ಅಂತ ಇಲ್ಲೇನು ಮಾತಿದೆ, ಆ ಮೂಲಕವಾಗಿ ಅದನ್ನು ಸ್ವೀಕಾರ ಮಾಡಿದ್ದು ಪರಮಾತ್ಮನೇ. ಶಿವರೂಪಿಯಾದ ಪರಮಾತ್ಮ ವಿಷ್ಣು ರೂಪಿಯಾದಂಥ ಪರಮಾತ್ಮನೇ ಅದನ್ನು ಸ್ವೀಕಾರ ಮಾಡಿದ ಅಂತ ಇಟ್ಕೊಂಡ್ರೆ ಈ ಮಾತನ್ನು ಗಮನಿಸಿದರೆ ನಮಗೆ ವೈಷ್ಣವರಲ್ಲಾಗಲಿ ಸ್ಮಾರ್ತರಲ್ಲಾಗಲಿ ಅದು ಕೋಲಾಹಲದ ಕಾರಣವೇ ಇಲ್ಲ. ಈಗ ನಾವು ವಾಲ್ಮೀಕಿ ರಾಮಾಯಣವನ್ನು ಏನು ಗಮನಿಸ್ತಿದ್ದೀವಲ್ಲ, ಇದ್ರ ಜೊತೆ ಆನಂದ ರಾಮಾಯಣವನ್ನು ಗಮನಿಸ್ತಿದ್ದೇವೆ. ಆನಂದ ರಾಮಾಯಣದಲ್ಲಿ ಮುಂದೊಂದು ಕಡೆ ಮಂಡೋದರಿ ಸೀತೆಗೆ ಸಮಾನಳಾಗಿದ್ದಳು ಅಂತ ಒಂದು ಮಾತಿದೆ. ಮಂಡೋದರಿಗೆ ಸೀತೆಗೂ ಹೋಲಿಕೆ ಇತ್ತು ಅಂತ. ಯಾಕೆ ಹೋಲಿಕೆ ಇತ್ತು ಅಂತ ಅನ್ನೋದೊಂದು ಅದರ ಹಿನ್ನೆಲೆಯಲ್ಲಿ ಕಥೆಯನ್ನು ಹೇಳ್ತಾರೆ. ಹನುಮಂತ ಸೀತೆಯನ್ನು ಅನ್ವೇಷಣೆ ಮಾಡ್ಲಿಕ್ಕೆ ಹೋಗಿದ್ನಲ್ಲ ಲಂಕೆಗೆ, ಅಲ್ಲಿ ಹೋದಾಗ ರಾವಣನ ಅಂತಃಪುರದಲ್ಲಿ ಮಂಡೋದರಿಯನ್ನು ನೋಡಿದ್ನಲ್ಲ, ಆ ಮಂಡೋದರಿಯಲ್ಲಿ ಸೀತೆಯ ಹೋಲಿಕೆ ಇತ್ತು ಅಂತಿದೆ. ಆ ಸೀತೆಯ ಹೋಲಿಕೆ ಅವನಿಗೆ ಇದ್ದಾಗ ಅವನಿಗೆ ಭ್ರಾಂತಿ ಬಂತು, ಇವಳೇ ಸೀತೆ ಏನು ಅಂತ. ಆವಾಗ ಶಿವ ಪಾರ್ವತಿಯರಲ್ಲಿ ಆ ಕಥೆಯನ್ನು ಸಂವಾದ ಮಾಡ್ತಿದ್ರಲ್ಲ, ಆ ಮಂಡೋದರಿಗೆ ಸೀತೆಯ ಸಾಮ್ಯ ಏಕೆ ಬಂತು ಅಂತ ಅಲ್ಲಿ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರವಾಗಿ ಕಥೆಯನ್ನು ಕೂಡ ಹೇಳ್ತಾರೆ. ಆ ರಾವಣೊಮ್ಮೆ ಪರಶಿವನ ಬಳಿಗೆ ಬಂದು ನಿನ್ನ ಆತ್ಮಲಿಂಗ ಕೊಡು ಮತ್ತು ಪಾರ್ವತಿಯನ್ನು ಕೂಡ ಕೊಡು ಅಂತ ಕೇಳಿದ್ನಲ್ಲ, ಪಾರ್ವತಿಯನ್ನು ಕೂಡ ಕೊಡು ಅಂತ ಕೇಳಿದ್ದಾಗ ಶಿವ ಪಾರ್ವತಿಯನ್ನು ಕೊಟ್ಟು ಕಳಿಸಿಬಿಟ್ಟಿದ್ದ. ಆದರೆ ವಿಷ್ಣು ಮತ್ತು ಪಾರ್ವತಿಯರಿಬ್ಬರು ಸೇರಿ ಆ ರಾವಣನಿಗೆ ವಂಚನೆ ಮಾಡಿ ಹೇಳಿದ್ರಂತೆ, ನಿಜವಾದ ಪಾರ್ವತಿ ನೀನೇನು ಕರ್ಕೊಂಡು ಬರ್ತಾ ಇದ್ದಿಲ್ಲ, ಇವಳಲ್ಲ, ನಿಜವಾದ ಪಾರ್ವತಿ ಪಾತಾಳದಲ್ಲಿದ್ದಾಳೆ, ಮಯ ಅನ್ನುವಂಥ ರಾಕ್ಷಸನ ಜೊತೆ ಇದ್ದಾಳೆ, ಅಲ್ಲಿ ಹೋಗಿ ಅವನು ಸ್ವೀಕಾರ ಮಾಡುವಂತ ಅವನಿಗೆ ಹಾದಿ ತಪ್ಪಿಸಿದ್ರು. ಅವನು ಹೋಗಲ್ಲಿ ಆ ಮಯನ ಜೊತೆ ಇದ್ದಂಥ ಮಂಡೋದರಿಯನ್ನು ಮದುವೆ ಆಗಿಬಿಟ್ಟ. ಆ ಮಂಡೋದರಿಗೆ ಆ ಕಾರಣಕ್ಕಾಗಿ ಪಾರ್ವತಿಯ ಸಾಮ್ಯ ಇತ್ತು ಅಂತ ಮುಂದೊಂದು ಕಡೆ ಆನಂದ ರಾಮಾಯಣದಲ್ಲಿದೆ. ಅದನ್ನು ಗಮನಿಸ್ಬೇಕೇನಂತಂದ್ರೆ ಮಂಡೋದರಿಗೆ ಪಾರ್ವತಿಯ ಸಾಮ್ಯ ಇತ್ತು, ಶಿವನ ಮತ್ತು ಸೀತೆಯ ಸಾಮ್ಯ ಇತ್ತು, ಎರಡೂ ಇದೆ ಅಲ್ಲಿ. ಶಿವ ಮತ್ತು ಪಾರ್ವತಿಯ ಸಂವಾದದಲ್ಲಿ ಎಲ್ಲ ಪುರುಷರು ಕೂಡ ಶಿವನ ಸ್ವರೂಪಿಯರು, ಎಲ್ಲ ಪುರುಷರು ಕೂಡ ಶಿವ ಸ್ವರೂಪಿಗಳು, ಎಲ್ಲ ಸ್ತ್ರೀಯರು ಕೂಡ ಪಾರ್ವತಿಯ ಸ್ವರೂಪರು ಅಂತ ಅಲ್ಲಿ ಮಾತಿದೆ. ಅದನ್ನು ಮುಂದೆ ಸರಿ ಹನುಮಂತ ಸಮುದ್ರವನ್ನು ದಾಟಿ ಲಂಕೆಯನ್ನು ಅನ್ವೇಷಣೆ ಮಾಡುವಾಗ ಸಂದರ್ಭದಲ್ಲಿ ಅದನ್ನು ಇನ್ನೊಂದ್ಸರಿ ವಿವರವಾಗಿ ನೋಡ್ತೇವೆ. ಎಲ್ಲ ಪುರುಷರು ಕೂಡ ಶಿವ ಸ್ವರೂಪಿಗಳು, ಎಲ್ಲ ಸ್ತ್ರೀಯರು ಕೂಡ ಪಾರ್ವತಿ ಸ್ವರೂಪಿಗಳು ಅಂತ ಆದಮೇಲೆ ಈ ಒಂದು ಮಾತನ್ನು ಗಮನಿಸಬೇಕು. ಹಾಗೇನೆ ಸೀತೆಗೆ ಮಂಡೋದರಿಗೂ ಹೋಲಿಕೆ ಇತ್ತು ಅಂತ ಹೀಗೆ ಮಾತು ಬಂದಮೇಲೆ ಇವೆರಡನ್ನು ಹೊಂದಿಸಿ ನೋಡಿದರೆ ಆ ರಾವಣನನ್ನು ದಿಕ್ಕು ತಪ್ಪಿಸ್ಲಿಕ್ಕಾಗಿ ಪಾರ್ವತಿಯ ಸಾಮ್ಯ ಇರುವಂಥವಳು ನಿಜವಾದ ಪಾರ್ವತಿ ಪಾತಾಳ ಲೋಕದಲ್ಲಿದ್ದಾಳೆ, ಅವಳನ್ನು ಹೋಗಿ ಮದುವೆ ಆಗಿ ಇವಳನ್ನು ಬಿಟ್ಟು ಬಿಡುವಂಥ ವಿಷ್ಣು ಅವಳನ್ನು ಹಾದಿ ತಪ್ಪಿಸಿದ. ಈ ನಿಜವಾದ ಪಾರ್ವತಿಯನ್ನು ಆತ ಬಿಟ್ಟು ನಕಲಿ ಪಾರ್ವತಿಯನ್ನ ಮದುವೆ ಆಗಿಬಿಟ್ಟ. ಆ ನಕಲಿ ಪಾರ್ವತಿಯೇ ಮಂಡೋದರಿ ಅಂತ ಅಲ್ಲಿ ಮುಂದೆ ಮಾತಿದೆ.
ಹೀಗೆ ಇವೆರಡು ಮಾತುಗಳನ್ನು ಹೊಂದಿಸಿದರೆ ಆ ಪಾರ್ವತಿಯೇ ಸೀತೆ, ಸೀತೆಯೇ ಪಾರ್ವತಿ ಶಬ್ದವಾಕ್ಯಗಳು, ವಿಷ್ಣುವೇ ಶಿವ ಶಬ್ದವಾಕ್ಯ, ಅಗ್ರಪೂಜೆಯನ್ನು ಸ್ವೀಕಾರ ಮಾಡಿದವನು ಅವನೇ ಅಂತ ಹೀಗೆ ಆ ಅರ್ಥವನ್ನು ಗಮನಿಸಬೇಕು. ಇದನ್ನ ಹೆಚ್ಚು ಹೈಲೈಟ್ ಮಾಡಿ ಹೇಳಿದ್ದನ್ನು ನಾನು ಎಲ್ಲೂ ಕೇಳಲಿಲ್ಲ ಅಗ್ರಪೂಜೆಯನ್ನು. ಇದನ್ನು ಬಿಟ್ಟು ನಾವು ಬರೇ ವಾಯುವಿನ ಕಥೆ, ಶಿವ ಆ ಹಾಲಾಹಲವನ್ನು ಕುರಿತು ಸಂಕಷ್ಟಕ್ಕೊಳಗಾದ ಕಥೆ ಇಷ್ಟೇ ಹೇಳಿದರೆ ಅದು ಕೋಲಾಹಲಕ್ಕೆ ಕಾರಣ ಆಗಿತ್ತು. ಹಾಲಾಹಲ ಕೋಲಾಹಲಕ್ಕೆ ಕಾರಣ ಆಗಿತ್ತು. ಇಷ್ಟನ್ನು ಅರ್ಥ ಮಾಡಿಕೊಂಡ್ರೆ ಇದು ಯಾವುದೇ ಕೋಲಾಹಲಕ್ಕೆ ಕಾರಣ ಆಗಲಿಕ್ಕಿಲ್ಲ. ಮತ್ತು ಪುರಾಣದಲ್ಲಿ ಬರುವಂಥ ಪ್ರತಿಯೊಂದು ಕಥೆ ಏನಿದೆ ಅದಕ್ಕೆಲ್ಲದಕ್ಕೂ ಒಂದು ಸಂಕೇತ ಇದೆ. ಪುರಾಣದಲ್ಲಿ ಯಾವುದೋ ಒಂದು ವಾಕ್ಯವನ್ನು ತೆಗೆದುಕೊಂಡು ಇವರು ಬಡಿದಾಡೋದು, ಮತ್ತೊಂದು ವಾಕ್ಯವನ್ನು ತೆಗೆದುಕೊಂಡು ಅವರು ಬಡಿದಾಡೋದ್ರಲ್ಲಿ ಅರ್ಥ ಇಲ್ಲ. ಸಕಲ ಪುರಾಣಗಳನ್ನು, ಶ್ರುತಿ ಸ್ಮೃತಿಗಳನ್ನು, ಉಪನಿಷಾದಗಳನ್ನು ಎಲ್ಲವನ್ನೂ ತಗೊಂಡು ಅದರ ಸಾರವನ್ನು ಸ್ವೀಕಾರ ಮಾಡಿ ತಗೊಳ್ಬೇಕಾಗುತ್ತೆ. ಹೀಗೆ ಅಮೃತವನ್ನು ಸ್ವೀಕಾರ ಮಾಡುವಷ್ಟೇ ಆಸಕ್ತಿಯಿಂದ ಪ್ರೀತಿಯಿಂದ ಸ್ವೀಕಾರ ಮಾಡಿದ, ದೇವತೆಗಳಿಂದ ಬೀಳ್ಕೊಂಡು ಹೊರಟು ಹೋದ. ದೇವದಾನವರು ಮತ್ತೆ ಸಮುದ್ರವನ್ನು ಕಡಿಯಲಿಕ್ಕೆ ಪ್ರಾರಂಭ ಮಾಡಿದರು. ಅದೇ ಸಂದರ್ಭದಲ್ಲಿ ಮಂದರ ಪರ್ವತ ಪಾತಾಳ ಲೋಕಕ್ಕೆ ಹೊರಟು ಹೋಯಿತು, ಜಾರಿ ಕೆಳಗೆ ಬಿತ್ತು. ಪರಂಧಾಮನಾದಂತಹ ವಿಷ್ಣುವೇ ಮಂದರ ಪರ್ವತದ ಉದ್ಧಾರಕ್ಕೆ ಸಮರ್ಥ ಅಂತ ಅವರು ಆಲೋಚನೆ ಮಾಡಿ ಮಧುಸೂದನನ್ನು ಸ್ತೋತ್ರ ಮಾಡಿದರು. ಇದೆಲ್ಲನೂ ಗಮನಿಸಬೇಕು. ಒಂದು ಸರಿ ಆ ಪರಬ್ರಹ್ಮದ ಒಂದು ರೂಪವಾದಂಥ ವಿಷ್ಣುವನ್ನು ಅವರು ಪ್ರಾರ್ಥನೆ ಮಾಡಿ ಈ ಪರ್ವತವನ್ನು ಎತ್ತು ಬಾ ಅಂತ ಕೇಳ್ಕೊಂಡ್ರು. ಮತ್ತೊಂದು ಸರಿ ಹಾಲಾಹಲ ಬಂದಾಗ ಅದೇ ಪರಬ್ರಹ್ಮದ ಮತ್ತೊಂದು ರೂಪವಾದಂಥ ಶಿವನನ್ನು ಪ್ರಾರ್ಥನೆ ಮಾಡಿ ನಮ್ಮನ್ನೆಲ್ಲ ಕಾಪಾಡು ಅಂತ ಕೇಳ್ಕೊಂಡ್ರು. ವಿಷ್ಣುವೇ ನಾನಾ ರೂಪಗಳನ್ನು ತಾಳಿ ಎಲ್ಲ ದೇವತೆಗಳ ಒಳಗಿದ್ದು ಇವರ ದೇವತೆಗಳ ಸಂಕಷ್ಟವನ್ನು ಪರಿಹಾರ ಮಾಡ್ತಾನೆ ಅನ್ನೋದನ್ನು ಗಮನಿಸಬೇಕು. ತ್ವಂಗತಿ ಸರ್ವಭೂತಾನ ವಿಶೇಷೇಣ ದಿವೌಕತಾಂ, ಎಲ್ಲ ದೇವತೆಗಳಿಗೂ ಎಲ್ಲ ಜೀವಿಗಳಿಗೂ ಕೂಡ ನೀನೇ ಗತಿಯಾಗಿದ್ದಿ, ಹಾಗಾಗಿ ನಮ್ಮನ್ನು ಕಾಪಾಡು, ಈ ಪರ್ವತವನ್ನು ಮೇಲೆತ್ತು. ಆಗ ಋಷಿಕೇಶ ಆಮೆಯ ರೂಪವನ್ನು ತಾಳಿ ಆ ಮಂದರ ಪರ್ವತವನ್ನು ಬೆನ್ನ ಮೇಲೆ ಇಟ್ಟುಕೊಂಡು ಸಮುದ್ರ ಮಧ್ಯದಲ್ಲಿ ನಿಂತ್ಕೊಂಡ. ಕೆಳಗೆ ಕೂರ್ಮದ ರೂಪದಲ್ಲಿ ನಿಂತ್ಕೊಂಡು ಬೆನ್ನಲ್ಲಿ ನಿಂತ್ಕೊಂಡಿದ್ದ. ಅಲ್ಲಿ ಭಗವಂತ ತೋರಿಸಿದ ಮಹಿಮೆ ಎಂಥದ್ದು ಅಂದರೆ ಅದು ಕೆಳಗೆ ಜಾರಬಾರದು, ಮೇಲೆ ಇನ್ನೊಂದು ರೂಪದಿಂದ ನಿಂತ್ಕೊಂಡು ಆ ಪರ್ವತದ ತುದಿಯನ್ನು ಹಿಡ್ಕೊಂಡಿದ್ದ. ಕೆಳಗೆ ಕೂರ್ಮ, ಮೇಲೆ ಮತ್ತೊಂದು ರೂಪದಿಂದ ವಿಷ್ಣು, ಹೀಗೆ ಹಿಡಿದುಕೊಂಡು ಆ ಪರ್ವತ ಎಲ್ಲಿಯೂ ಜಾರದಂತೆ ಸ್ಥಾನಭೃಷ್ಟವಾಗದಂತೆ ಅದನ್ನು ನೋಡಿಕೊಂಡ. ಸಮುದ್ರವನ್ನು ಕೂಡ ಕಡೆದ, ಸಮುದ್ರ ಕಾರ್ಯ ಮಥನ ಕಾರ್ಯದಲ್ಲಿ ಕೂಡ ಆತ ಪಾಲ್ಗೊಂಡ. 1000 ವರ್ಷಗಳು ಕಳೆದ ಬಳಿಕ ದಂಡಪಾಣಿಯಾದಂಥ ಆಯುರ್ವೇದ ಸ್ವರೂಪನಾದಂಥ ಕಮಂಡಲಧರನಾದಂಥ ಧನ್ವಂತರಿ ಅಲ್ಲಿ ಜನಿಸಿದ. ಆ ಧನ್ವಂತರಿಯ ಉತ್ಪತ್ತಿಯ ಬಳಿಕ ಅಪ್ಸರೆಯರು ಜನಿಸಿದರು. ಅವರಿಗೆ ಅಪ್ಸರ ಅಂತ ಹೆಸರು. ಯಾಕಂದ್ರೆ ಅಪ್ಪಂದ್ರೆ ನೀರು, ಆ ಹಾಲಿನ ಸಮುದ್ರ ಏನಿದೆ, ಹಾಲಿನ ಸಮುದ್ರದಲ್ಲಿ ಹಾಲೇ ನೀರು. ಹಾಗಾಗಿ ಆ ಹಾಲಿನ ರೂಪದ ನೀರಿನಿಂದ ಹೊರಗೆ ಬಂದವರು, ಅದರ ರಸದಿಂದ ಹುಟ್ಟಿದವರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಅಪ್ಸರೆಯರು ಅಂತ ಹೆಸರು. ಸಂಖ್ಯೆ ನೆನಪಿಟ್ಕೊಳ್ಳಿ, 60 ಕೋಟಿ ಅಪ್ಸರೆಯರು ಅಲ್ಲಿ ಹುಟ್ಟಿ ಬಂದರು. ಸಮುದ್ರ ಮಥನದಿಂದ ಉಂಟಾದಂತಹ ರಸದಿಂದ ಹುಟ್ಟಿ ಬಂದರು. ಅಸಂಖ್ಯಾತರಾದಂತಹ ಅವರ ಪರಿಚಾರಕಿಯರು, ಒಬ್ಬೊಬ್ಬ ಅಪ್ಸರಿಗೂ ಅನೇಕ ಸಂಖ್ಯೆಯಲ್ಲಿ ಪರಿಚಾರಕಿಯರು, ಸೇವಕಿಯರಿದ್ರು, ಅವರು ಕೂಡ ಹುಟ್ಟಿ ಬಂದರು. ಆದರೆ ಆ ದೇವದಾನವರು ಯಾರೂ ಕೂಡ ಆ ಅಪ್ಸರೆಯರನ್ನ ನಮಗೆ ಬೇಕು ಅಂತ ಸ್ವೀಕಾರ ಮಾಡಲಿಕ್ಕೆ ಬರಲಿಲ್ಲ. ಹಾಗಾಗಿ ಅಪ್ಸರೆಯರು ಸಾಧಾರಣರು ಅಂತ ಅನ್ಸಿಬಿಟ್ರು. ಯಾವುದೇ ನಿರ್ದಿಷ್ಟ ವ್ಯಕ್ತಿಗೆ ಅವರು ಪತ್ನಿಯರಾಗಲಿಲ್ಲ, ಸಾಧಾರಣ ಸ್ತ್ರೀಯರು. ಹಿಂದೊಮ್ಮೆ ಅದನ್ನು ನಲಕೂಪರರು ಪ್ರಸಂಗದಲ್ಲಿ, ಊರ್ವಶಿಯ ಪ್ರಸಂಗದಲ್ಲಿ ಅದನ್ನು ಹೇಳಿದ್ದೆ. ಇಂಥವನೇ ಪತಿ ಅಂತ ಇರೋದಿಲ್ಲ, ಆಯಾ ಕಾಲದಲ್ಲಿ ಯಾರ್ಯಾರ ಜೊತೆ ಅವರು ಇರ್ತಾರೋ ಅವರೇ ಪತಿಗಳು ಅವರಿಗೆ ಅಂತ ಅದ್ರ ತತ್ವವನ್ನು ಗಮನಿಸಬೇಕು. ಮುಂದೆ ಅಲ್ಲಿ ವಾರುಣಿ ಹುಟ್ಟಿ ಬಂತು. ವಾರುಣಿ ಅಂದರೆ ಸಮುದ್ರದ ಅಧಿಪತಿಯಾದಂತಹ ವರುಣನ ಮಗಳವಳು, ಸುರೆಯ ಅಭಿಮಾನಿ ದೇವತೆ, ಮಧ್ಯದ ಅಭಿಮಾನಿ ದೇವತೆ. ಅವಳು ಹುಟ್ಟಿ ಬಂದಳು. ತನ್ನನ್ಯಾರು ಸ್ವೀಕಾರ ಮಾಡ್ತಾಳೆ ಅಂತ ಆ ಕಡೆ ಈ ಕಡೆ ಅವಳು ಹುಡುಕಾಡಿದ್ಲು. ದೈತ್ಯರು ಸ್ವೀಕಾರ ಮಾಡಲಿಲ್ಲ. ದ್ವಿತೀಯ ಮಕ್ಕಳಾದ ದೈತ್ಯರು ಅವಳನ್ನು ಸ್ವೀಕಾರ ಮಾಡಲಿಲ್ಲ. ಅದ್ವಿತೀಯ ಮಕ್ಕಳಾದಂತಹ ದೇವತೆಗಳು ಆ ಸುರಾದಿ ದೇವತೆಯಾದಂತಹ ವಾರುಣಿಯನ್ನ ಆನಂದದಿಂದ ಪರಿಗ್ರಹ ಮಾಡಿದರು.
ಸುರೆಯನ್ನ ಸ್ವೀಕಾರ ಮಾಡಿದ್ರಿಂದ ಇವರು ಸುರರು ಅಂತ ಅನಿಸ್ಕೊಂಡ್ರು ದೇವತೆಗಳು. ಸುರೆಯನ್ನು ಸ್ವೀಕಾರ ಮಾಡದೇ ಇದ್ರಿಂದ ಅವರು ಅಸುರರು ಅಂತ ಅನಿಸ್ಕೊಂಡ್ರು. ಯಾರು? ರಾಕ್ಷಸರು. ಹೀಗೆ ಸುರಾಸುರರು ಅನ್ನುವಂಥ ಹೆಸರನ್ನ ಅವರು ಪಡೆದುಕೊಂಡ್ರು. ಅಲ್ಲಿ ಸುರೆಯನ್ನು ಸ್ವೀಕಾರ ಮಾಡಿದ್ದು ಮಾಡದೇ ಇದ್ದಿದ್ದು ಇದಲ್ಲದೆ ಸುರ ಅನ್ನೋ ಶಬ್ದಕ್ಕೆ ಅಸುರ ಅನ್ನೋ ಶಬ್ದಕ್ಕೆ ಬೇರೆ ಒಂದು ಅರ್ಥನೂ ಇದೆ. ಅದೇನೆಂದರೆ ಸುಷ್ಠು ರಾಂತೀತಿ ಸುರಾಹ. ರಾ ಅಂತಂದ್ರೆ ಕೊಡುವಂಥವ್ರು ಅಂತ ಅರ್ಥ. ಅವರನ್ನು ಆರಾಧನೆ ಮಾಡಿದರೆ ಶೀಘ್ರವಾಗಿ ಫಲ ಕೊಡುವಂಥವ್ರು ಅನ್ನೋ ಕಾರಣಕ್ಕಾಗಿ ಅವರು ಸುರರು, ದೇವತೆಗಳು. ಆರಾಧನೆ ಮಾಡಿದರೆ ಫಲವನ್ನು ಕೊಡದೇ ಇರುವವರು ಅನ್ನೋ ಕಾರಣಕ್ಕಾಗಿ ಮತ್ತು ನಮ್ಮ ಆರಾಧನೆಗೆ ನಮ್ಮ ಪೂಜೆಗೆ ಯೋಗ್ಯರಲ್ಲದೇ ಇದ್ದವರು ಅನ್ನೋ ಕಾರಣಕ್ಕಾಗಿ ಅವರು ಅಸುರರು, ಅಸುರರು. ಮತ್ತು ಇಲ್ಲಿ ಮದ್ಯ ಅಂತ ಏನಿದೆ, ಹಿಂದೊಮ್ಮೆ ಹೇಳಿದ್ದೆ, ಬಲರಾಮನು ಕೂಡ ಮದ್ಯವನ್ನು ಸ್ವೀಕಾರ ಮಾಡಿದ್ದ ಅಂತೆಲ್ಲ ಕಥೆ ಬಂದಿತ್ತು. ಇಲ್ಲಿ ಮದ್ಯ ಅಂತಂದ್ರೆ ಮಲಕ್ಕೆ ಕಾರಣ ಆಗುವಂತಹ ಕ್ಷುದ್ರವಾದಂತಹ ಮದ್ಯ ಅಂತ ಅರ್ಥ ಅಲ್ಲ. ದೇವತೆಗಳು ಕೂಡ ಸ್ವೀಕಾರ ಮಾಡಿದ್ದು ಆ ಸುರೇಗ ಅಭಿಮಾನಿನಿ ದೇವತೆ ಅಂತ ಮದ್ಯ ಅಂತಂದ್ರೆ ಅದೊಂದೇನೋ ಸಾಂಕೇತಿಕ ಅರ್ಥ ಇದ್ದಿರಬೇಕು. ಯಾವುದೋ ಒಂದು ಗುಪ್ತ ರೂಪದ ದೇವತೆಗಳಿಗೆ ಒದಗಿ ಬಂದಂಥ ಅನುಗ್ರಹ ಅದು. ಆ ಅನುಗ್ರಹ ರೂಪಿಣಿ ಆದಂಥ ಅವಳನ್ನು ಸ್ವೀಕಾರ ಮಾಡಿದ್ರು ಅಂದ್ರೆ ಅವಳನ್ನು ಪೂಜೆ ಮಾಡಿದ್ರು ಅಂತ ಹೀಗೆ ಅರ್ಥ ಇದ್ದಿರಬೇಕು. ಅಂತೂ ಯಾವುದೋ ಒಂದು ವರದಾನ ದೇವತೆಗಳಿಗದು. ಹೀಗೆ ಅವರು ಸುರರು ಮತ್ತು ಅಸುರರು ಅಂತ ಅನಿಸ್ಕೊಂಡ್ರು. ವಾರುಣಿ ಹುಟ್ಟಿ ಬಂದ ಬಳಿಕ ಉಚ್ಚೈಶ್ರವಸ್ ಅನ್ನುವಂಥ ಕುದುರೆ ಅಲ್ಲಿ ಹುಟ್ಟಿ ಬಂತು. ಕೌಸ್ತುಭ ಅನ್ನುವಂಥ ರತ್ನ ಹುಟ್ಟಿ ಬಂತು. ಉಚ್ಚೈಶ್ರವಸ್ಸನ್ನು ಇಂದ್ರ ಸ್ವೀಕಾರ ಮಾಡಿದ, ಕೌಸ್ತುಭವನ್ನು ವಿಷ್ಣು ಸ್ವೀಕಾರ ಮಾಡಿದ. ಅಮೃತ ಹುಟ್ಟಿ ಬಂದ ಕೂಡಲೇ ಅಮೃತವನ್ನು ಯಾರು ಸ್ವೀಕಾರ ಮಾಡಬೇಕು ಅನ್ನುವ ಕಾರಣಕ್ಕಾಗಿ ದೊಡ್ಡ ಯುದ್ಧವೇ ಪ್ರಾರಂಭ ಆಯಿತು. ದೇವತೆಗಳು ದೈತ್ಯರು ಹೊಡೆದಾಟವನ್ನು ಪ್ರಾರಂಭ ಮಾಡಿದರು. ಯುದ್ಧ ಎಲ್ಲ ಕಡೆ ವ್ಯಾಪ್ತ ಆಯಿತು. ಅಸುರರ ಜೊತೆಗೆ ರಾಕ್ಷಸರು ಕೂಡ ಸೇರಿಕೊಂಡ್ರು. ಎಲ್ಲ ಕಡೆ ಸಾವು ನೋವುಗಳಾದವು. ಆಗ ಶ್ರೀಹರಿ ತನ್ನ ಮಾಯೆಯಿಂದ ಜಗನ್ಮೋಹಕವಾದಂತಹ ಮೋಹಿನಿ ರೂಪವನ್ನು ತಾಳಿ ಅಲ್ಲಿದ್ದಂತಹ ಅಮೃತ ಕಲಶವನ್ನ ಕೂಡಲೇ ಅಪಹಾರ ಮಾಡಿಬಿಟ್ಟ. ಅಮೃತಕ್ಕಾಗಿ ಆ ವಿಷ್ಣುವಿನ ಬಳಿಗೆ ಹೋಗಿ ಆತನ ಜೊತೆ ಯುದ್ಧ ಮಾಡಬೇಕು ಅಂತ ಹೋದವರೆಲ್ಲರೂ ಕೂಡ ಚೂರ್ಣೀಕೃತರಾಗಿ ಹೋದರು. ಅವರೆಲ್ಲ ಪರಾಭೂತರಾಗಿಬಿಟ್ರು. ದೇವತೆಗಳು ಅಕ್ಷಯನಾದಂಥ ಮಹಾವಿಷ್ಣುವಿನನ್ನ ಶರಣಾಗತನನ್ನಾಗಿ ಪಡೆದು ಅಮೃತವನ್ನು ಪಡ್ಕೊಂಡ್ರು. ದೇವತೆಗಳನ್ನ ಮತ್ತು ರಾಕ್ಷಸರನ್ನು ಸಾಲು ಸಾಲಾಗಿ ಕೂಡಿಸಿ ರಾಕ್ಷಸರಿಗೆ ನೀವು ಕಣ್ಣು ಮುಚ್ಚಿ ಅಂತ ಹೇಳಿದ ಅನ್ನುವಂಥದ್ದು ಪುರಾಣಾಂತರದಲ್ಲಿ ನಾವು ಕಥೆಯನ್ನು ನೋಡ್ತೇವೆ. ಹೀಗೆ ಆ ಸಮುದ್ರ ಮಥನ ಎಲ್ಲ ಮುಗಿದ ಬಳಿಕ ಅಮೃತಪಾನವನ್ನು ಮಾಡಿದಂಥ ಅದಿತಿಯ ಮಕ್ಕಳಾದ ದೇವತೆಗಳು ಮೊದಲೇ ಪ್ರಬಲರಾಗಿದ್ದವರು ಅಮೃತಪಾನದಿಂದ ಮತ್ತಷ್ಟು ಪ್ರಬಲರಾಗಿ ಆ ದ್ವಿತೀಯ ಮಕ್ಕಳಾದಂಥ ದೈತ್ಯರನ್ನ ಧ್ವಂಸ ಮಾಡಿದರು. ಧ್ವಂಸ ಮಾಡಿ ತಮ್ಮ ದಿವ್ಯವಾದಂತಹ ಬಲದಿಂದ ಸಿದ್ಧ ಚಾರಣ ಮೊದಲಾದಂತಹ ಸಂಗಾತಿಗಳನ್ನ ತಮ್ಮ ಸಹಚರರನ್ನು ಪಡೆದುಕೊಂಡು 3 ಲೋಕಗಳನ್ನು ಕೂಡ ಧರ್ಮದಿಂದ ಪರಿಪಾಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ 45ನೇ ಸರ್ಗ ಮುಕ್ತಾಯ ಆಗಿದೆ.